ನಮ್ಮ ರಾಜಕಾರಣಿಗಳು 5 ವರ್ಷದಲ್ಲಿ 3 ಬಾರಿ ಮುಖ್ಯಮಂತ್ರಿಗಳು ಬದಲಾದಾಗ 3 ಬಾರಿ ಮಂತ್ರಿವರಿಯರು ಬದಲಾಗ್ತಾರೆ. ಈ ಎಲ್ಲ 34 ಮಂತ್ರಿಗಳಿಗೂ ಕೂಡ ಬೆಂಗಳೂರಿನಲ್ಲಿ ದೊಡ್ಡ ಬಂಗಲೆ ಕೊಡಲಾಗುತ್ತೆ. ಆ ಬಂಗಲೆ ನಿಜವಾಗಿರೋದು ಒಂದು ಸಲ 5 ವರ್ಷಕ್ಕೊಮ್ಮೆ ಅದರ ರಿನೋವೇಷನ್ ಆಗುತ್ತೆ, ಏನಾದರೂ ರಿಪೇರಿ ಅದೆಲ್ಲ ಆಗುತ್ತೆ. ಆದರೆ ಈ ಮಂತ್ರಿ ಮಹೋದಯರು ಯಾವಾಗ ಚೇಂಜ್ ಆಗ್ತಾರೆ ಆವಾಗ ಕಂಪ್ಲೀಟಾಗಿ ಅದರ ನವೀಕರಣ ಮಾಡ್ತಾರೆ. ಇದಕ್ಕೆ ಕೋಟಿಗಟ್ಟಲೆ ಖರ್ಚಾಗುತ್ತೆ. ಮೊನ್ನೆ ಅಷ್ಟೇ ಸಿ ಎಂ ಸಿದ್ದರಾಮಯ್ಯ ಪೂರಕ ಬಜೆಟ್ ವೇಳೆ ಎಷ್ಟೆಷ್ಟು ಖರ್ಚಾಗಿದೆ, ಕಾರು ಗೀರು ಅದು ಇದೆಲ್ಲ ಹೇಳಿದರು. ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ನಮ್ಮ ಮುಖ್ಯಮಂತ್ರಿ ನಮ್ಮ ಮಂತ್ರಿಗಳು ಚೆನ್ನಾಗಿರ್ಬೇಕು, ಪಾಶ್ ಆಗಿರ್ಬೇಕು, ಎರಡು ಮಾತಿಲ್ಲ. ಆದರೆ ನೀವು ಆ ಸ್ಥಾನಕ್ಕೆ ಏರೋದು ಯಾಕೆ ಗೊತ್ತಾ? ಜನಸಾಮಾನ್ಯರ ಸಮಸ್ಯೆಯನ್ನು ನೀಗಿಸೋದಕ್ಕೆ. ಇಲ್ಲೊಂದು ಸೇತುವೆ ಇದೆಯಂತೆ, ಕಳೆದ 3 ವರ್ಷ ಆಗಿದೆ ಅದಕ್ಕೆ ಕಿತ್ತೋಗಿ. ಸೇತುವೆ ಇಲ್ಲ ಅಂತಲ್ಲ, ಸೇತುವೆ ಇತ್ತು, ಕಿತ್ತೋಗಿದೆ. ಕಿತ್ತೋದ ನಂತರ ಅದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಅದು ಯಾರ್ಯಾರು ಸಾವಿನ ದಾರಿಯಲ್ಲಿ ಜನರ ನಿತ್ಯ ಓಡಾಟ. ಈ ಕಿರು ಸೇತುವೆ ಬಿದ್ದು 3 ವರ್ಷ ಕಳೆದು ಹೋಗಿದೆ. ಒಂದಲ್ಲ ಎರಡಲ್ಲ 15 ಗ್ರಾಮದ ಜನರಿಗೆ ಇದರಿಂದ ಪ್ರಾಬ್ಲಮ್ ಉಂಟಾಗಿದೆ. ಕಿರು ಸೇತುವೆ ಸರ್, ದೊಡ್ಡ ಸೇತುವೆ ಅಲ್ಲ. ಕಿರು ಸೇತುವೆಗೆ ಒಂದಿಷ್ಟು ದುಡ್ಡು ಅಂತಿರುತ್ತೆ. ಕಿರು ಸೇತುವೆಗೆ ಒಂದಿಷ್ಟು ದುಡ್ಡು ಅಂತಿರುತ್ತೆ. 15 ಗ್ರಾಮದ ಜನರ ಬನ್ನಿ. ಮೂರು ವರ್ಷದ ಹಿಂದೆ ಈ ಸೇತುವೆ ಬಿದ್ದೋಗಿದೆ. ಬಿದ್ದೋದ ನಂತರ ಯಾರೊಬ್ಬರು ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ. ಆದರೆ ಭ್ರಷ್ಟಾಚಾರ ಮಾತ್ರ ತಾಂಡವ ಆಡ್ತಾನೆ ಇದೆ. 15 ಗ್ರಾಮದ ಜನ ಇದೇ ಸೇತುವೆ ಮೇಲೆ ಯಾಕೆ ಹೋಗ್ಬೇಕ್ರಿ? ಮೊದಲು ಈ ಸ್ಟೋರಿ ನೋಡಿ, ನಂತರ ಸಂಬಂಧಪಟ್ಟವರನ್ನು ಈ ಸೇತುವೆಯಲ್ಲಿ ನಾವು ಮೇಲೆ ಕೆಳಗೆ ಓಡಾಡಿಸಿಲ್ಲ, ಆಮೇಲೆ ನೋಡೋಣ. ಮೊದಲು ಈ ಸ್ಟೋರಿ ನೋಡಿ. ಇನ್ನೇನು ಎಮ್ ಎಲ್ ಎನೂ ಬಂದು 5 ಕೋಟಿ ನಾವು ಇದು ಮಾಡೇವಿ ಅಂತ ಅಂದರು. ಇಲ್ಲಿವರೆಗೂ ಒಂದು ಪೈಸನೂ ವರ್ಕು ಚಲವಾಗಿಲ್ಲ. ಬಂದು ನೋಡ್ತಾರೆ, ಹೋಗ್ತಾ ಇದ್ದಾರೆ. ಇದನ್ನು ಮಾಡಲಿಲ್ಲ ಅಂದರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡೋಕ್ಕೆ ನಾವು ಅಂದ್ಕೊಳ್ತೀವಿ. ಒಂದ್ ಕಡೆ ಮೈತುಂಬಿ ಹರಿತಾ ಇರೋ ಹಳ್ಳದ ದಡದಲ್ಲಿ ಬಿದ್ದಿದೆ ದೊಡ್ಡ ಕಂದಕದಿಂದ ಕಷ್ಟಪಟ್ಟು ಮೇಲ್ಹತ್ತಿ ಬರ್ತಾ ಇರೋ ಮಹಿಳೆಯರು, ಪುರುಷರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳೋಡಿ ಗ್ರಾಮದಲ್ಲಿ. ಈ ಸೇತುವೆ ಹರಿಹರ ತಾಲೂಕಿನ ಬೆಳ್ಳೋಡಿ ಮತ್ತು ರಾಮತೀರ್ಥ ಗ್ರಾಮಗಳ ಮಧ್ಯೆ ಹರಿಯೋ ಸುಳೆಕೆರೆ ಹಿನ್ನೀರಿನ ಹಳ್ಳಕ್ಕೆ ಕಟ್ಟಿದ ಸೇತುವೆ. 2017ರಲ್ಲಿ ಈ ಸೇತುವೆ ನಿರ್ಮಾಣಗೊಂಡು ಲೋಕಾರ್ಪಣೆಗೊಳ್ತು. ಆದರೆ 2021ರಲ್ಲಿ ಸುರಿದ ಭಾರೀ ಮಳೆಯಿಂದ ಉಂಟಾದ ಜಲಪ್ರಳಯಕ್ಕೆ ಸೇತುವೆ ಕೊಚ್ಚಿ ಹೋಗಿ ಬೃಹತ್ತಾದ ಕಂದಕ ನಿರ್ಮಾಣವಾಗಿದೆ. ಹರಿಹರ ತಾಲೂಕಿನ 15-20 ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಇದು. ಅದೇ ರೀತಿಯಾಗಿ ಹರಿಹರ ದಾವಣಗೆರೆ ಜಿಲ್ಲೆ ಅಷ್ಟೇ ಅಲ್ಲದೆ ಹಾವೇರಿ ಜಿಲ್ಲೆಗೂ ಸಹ ಸಂಪರ್ಕ ಸೇತುವೆ ಇದು. ಸುಮಾರು ಇಲ್ಲಿ 10-15 ಹಳ್ಳಿಯ ಜನಗಳು ಇಲ್ಲೇ ಅತಿ ಹೆಚ್ಚಾಗಿ ಓಡಾಡ್ತಾ ಇದ್ರು. ಈ ಸೇತುವೆ ಕೊಚ್ಚಿ ಹೋಗಿ ಬರೋಬ್ಬರಿ 3 ವರ್ಷಗಳೇ ಕಳೆದಿದೆ. ಸೇತುವೆ ಕೊಚ್ಚಿ ಹೋದ ಪರಿಣಾಮ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳು ಸಂಪರ್ಕ ಕಳ್ಕೊಂಡಿವೆ. ಇನ್ನು ಈ ಬೆಳ್ಳೋಡಿ ಗ್ರಾಮವು ಹರಿಹರದಿಂದ 7 ಕಿಲೋಮೀಟರ್, ದಾವಣಗೆರೆಯಿಂದ 16 ಕಿಲೋಮೀಟರ್ ಅಂತರದಲ್ಲಿದೆ. ಈ ಗ್ರಾಮದ ಒಂದು ಬದಿಗೆ ಹೊಸಪೇಟೆ ಶಿವಮೊಗ್ಗ ರಾಜ್ಯ ಹೆದ್ದಾರಿ, ಇನ್ನೊಂದು ಬದಿಗೆ ರಾಷ್ಟ್ರೀಯ ಹೆದ್ದಾರಿ ಇದೆ. ಹೀಗಾಗಿ ತಾಲೂಕಿನ ರಾಮತೀರ್ಥ, ನಾಗೇನಹಳ್ಳಿ, ಭಾನುವಳ್ಳಿ, ಲಕ್ಕಶೆಟ್ಟಿಹಳ್ಳಿ, ಯಲವಟ್ಟಿ, ಸಿರಿಗೆರೆ, ಕಮಲಾಪುರ, ಎರೆಹೊಸಳ್ಳಿ, ನಂದಿಗಾವಿ, ಧೂಳೆಹೊಳೆ, ಎಳೆಹೊಳೆ, ಹುಲಗಿನ ಹೊಳೆ, ಮಳಲಹಳ್ಳಿ, ನಂದಿಗಾವಿ ಸೇರಿದಂತೆ ಇತರೆ ಗ್ರಾಮಗಳ ಜನತೆ ಹರಿಹರ ದಾವಣಗೆರೆಗೆ ಬಂದು ಹೋಗೋದಕ್ಕೆ ಈ ಸೇತುವೆಯ ರಸ್ತೆಗೆ ಹತ್ತಿರವಾದ ದಾರಿಯಾಗಿದೆ. ರೈತರಿಗೆ ಬೆಳ್ಳುಳ್ಳಿ ರೈತರು ಸುಮಾರು ಜನ ರಾಮತೀರ್ಥ ಕಡೆ, ಭಾನುವಳ್ಳಿ ಕಡೆ ಹೊಲ ಇರ್ತಕ್ಕಂಥ ರೈತರಿದ್ದಾರೆ. ಆ ರೈತರಿಗೆ ಹೋಗುವಂಥ ಮಾರ್ಗವಾಗಿ ಇದೇ ಸೇತುವೆ ಇದ್ದಿದ್ದು ಅವ್ರಿಗೆ ಹೋಗೋಕ್ಕೆ ಸಮಸ್ಯೆ ಆಗ್ತಾಯಿದೆ ಸುಮಾರು 3 ವರ್ಷದಿಂದ. ವಿದ್ಯಾರ್ಥಿಗಳಿಗೆ ಅಂದರೆ ಇಲ್ಲಿ ರಾಮತೀರ್ಥ, ನೆಗನಹಳ್ಳಿ ಮತ್ತು ಈ ಎಣ್ಣಿ ಹೊಸಳ್ಳಿ ಅಂತ ಬರುತ್ತೆ, ಆ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದು ಬೆಳ್ಳುಡಿ ಬಸ್ ಹತ್ತಿ ಬೆಳ್ಳುಡಿಗೆ ಬಂದು ಬಸ್ ಹತ್ತಿ ಬೆಳ್ಳುಡಿಯಿಂದ ಹರಿಹರ ಕಾಲೇಜ್, ದಾವಣಗೆರೆ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಇನ್ನು ಈ ಸೇತುವೆಯ ರಸ್ತೆಯಲ್ಲೇ ಈ ಗ್ರಾಮಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನೌಕರರು ನಿತ್ಯ ಸಂಚರಿಸ್ತಾ ಇದ್ರು. ಹಳ್ಳದ ಎರಡೂ ಬದಿ ಇರುವ ಜಮೀನುಗಳಿಗೆ ಹೋಗಿ ಬರೋದಕ್ಕೆ ಅನುಕೂಲವಾಗಿತ್ತು. ಆದರೆ ಇವರೆಲ್ಲ ಈಗ 15ರಿಂದ 20 ಕಿಲೋಮೀಟರ್ ಸುತ್ತು ಹೊಡೆದು ಹೊಸಪೇಟೆ ಶಿವಮೊಗ್ಗ ಹೆದ್ದಾರಿ, ಇಲ್ವೇ ರಾಷ್ಟ್ರೀಯ ಹೆದ್ದಾರಿ 48ರ ಮೂಲಕ ಹೋಗೋ ಅನಿವಾರ್ಯ ಸೃಷ್ಟಿಯಾಗಿದೆ. ಇನ್ನು ತುರ್ತು ಕಾರ್ಯ ನಿಮಿತ್ತ ಹಳ್ಳದ ಒಂದು ಬದಿಯವರೆಗೆ ವಾಹನದಲ್ಲಿ ಬಂದು ಅಲ್ಲೇ ವಾಹನ ನಿಲ್ಲಿಸಿ ಕಾಲ್ನಡಿಗೆ ಮೂಲಕ
ಕಂದಕದಲ್ಲಿ ಇಳಿದು ಹತ್ತಿ ಹರಸಾಹಸ ಮಾಡ್ತಾ ಹೋಗಬೇಕು. ಸುತ್ತ ಹಳ್ಳಿಗಳಿಗೆಲ್ಲ ಏಕೈಕ ಸಾರ್ವಜನಿಕ ಆಸ್ಪತ್ರೆ ಇರೋದು ಇದೇ ಬೆಳವಡಿಯಲ್ಲಿ. ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾದ್ರು ಅಂತೂ ಈ ಗ್ರಾಮಸ್ಥರ ಕತೆ ಹೇಳತೀರದ್ದು. ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತೆ ಸರ್. ಸುಮಾರು 15 ಕಿಲೋಮೀಟ್ರ್ ಸುತ್ತಾರ್ದು ಹೋಗ್ಬೇಕು ಸರ್ ಅವರು. ಹಂಗಾಗಿ ಇಲ್ಲಿ ಆದರೆ ಅರ್ಧ ಕಿಲೋಮೀಟ್ರ್ ಬೆಳ್ಳುಡಿ ಹೋಗ್ಬಿಟ್ಟು ಅಲ್ಲಿಂದ ಆಟೋಕ್ಕೆ ಹರಿಹರ ದಾವಣಗೆರೆ ಹೋಗ್ತಾರೆ. ಅಂಥದ್ದು ಅದೆಲ್ಲದಕ್ಕೂ ತೊಂದರೆ ಆಗಿರೋದ್ರಿಂದ ಹುಡುಗರಿಗೆ ಭಾಳ ತೊಂದರೆ ಅಂದರೆ ಅದೇ ಗತಿಯಲ್ಲಿ ತೊಂದರೆ ಆಗಿದೆ ಸರ್ ಇದು. ಇನ್ನು ಈ ಸೇತುವೆ ದುರಸ್ತಿ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಈ ಸಮಸ್ಯೆಗೆ ಸ್ಪಂದಿಸದಿದ್ರೆ ಉಗ್ರ ಹೋರಾಟಕ್ಕಿಳಿಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ವರದಿ ಪ್ರಸಾರ ಆದ ಮೇಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡೋಣ. 2017ರಲ್ಲಿ ಇದು ಲೋಕಾರ್ಪಣೆ ಆಗುತ್ತೆ. 1 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿ. ಮತ್ತೆ ಒಂದು ಕಂದಕ್ಕೆ ಉಂಟಾಗುತ್ತೆ. 2017ರಲ್ಲಿ ಡ್ಯಾಮೇಜ್ ಆಗುತ್ತೆ ನೋಡಿ. 2007-8 ಸಾಲಿನಲ್ಲಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತೆ. 2017ರಲ್ಲಿ ಸೇತುವೆ ನಿರ್ಮಾಣ, 2011ರಲ್ಲಿ ಕೊಚ್ಚಿ ಹೋದ ಸೇತುವೆ ಕೊಚ್ಚಿ ಹೋಗಿ ಬೃಹತ್ತಾದ ಕಂದಕ ನಿರ್ಮಾಣ, ಸೇತುವೆ ಕೊಚ್ಚಿ ಹೋಗಿ 15ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕಡಿತ. 2007-8ನೇ ಸಾಲಿನಲ್ಲಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ. 2017ರಲ್ಲಿ ಡ್ಯಾಮೇಜ್ ಅಂದಾಜು 2017ರಲ್ಲಿ ಡ್ಯಾಮೇಜ್ ಆಗುತ್ತೆ. ಮತ್ತೆ 30 ಲಕ್ಷ ವೆಚ್ಚ ಖರ್ಚು ಮಾಡ್ತಾರೆ. ಮತ್ತೆ 2021ರಲ್ಲಿ ಕೊಚ್ಚಿ ಹೋಗುತ್ತೆ. ಇದು ವಿಚಾರ ನೋಡಿ ಸರ್. 7-8ರಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾರೆ. 2017ರಲ್ಲಿ ಕೊಚ್ಚಿ ಹೋಗುತ್ತೆ, ಡ್ಯಾಮೇಜ್ ಆಗುತ್ತೆ. 30 ಲಕ್ಷ ರೂಪಾಯಿ ಹಾಕಿ ರಿಪೇರಿ ಮಾಡ್ತಾರೆ. 2021ರಲ್ಲಿ ಮತ್ತೆ ಕೊಚ್ಚಿ ಹೋಗಿದೆ. ಈಗ ಅದನ್ನು ಕೇಳೋರಿಲ್ಲ. 1 ಕೋಟಿ 30 ಲಕ್ಷ ರೂಪಾಯಿ. ನಿಮಗೆ ವಿಜುವಲ್ ತೋರಿಸ್ತೀನಿ ನೋಡಿ. ನೋಡಿ ಈ ತಾಯಂದ್ರೆ ಈ ಥರ ಹೋಗಬೇಕು. ಯಾಕೆ ಹೋಗಬೇಕು? ಅಲ್ಲಿ ಶಾಸಕ ಹೋಗಲಿ, ಅಲ್ಲಿ MP ಹಂಗೆ ಹೋಗಲಿ. ನೋಡಿ ಕಿರು ಸೇತುವೆ ಬಿದ್ದು 3 ವರ್ಷ. ಆಮೇಲೆ ಅದು ಕಿರು ಸೇತುವೆ, ಏನು ದೊಡ್ಡ ಸೇತುವೆ ಕಟ್ಟಬೇಕು ಅಂತ ಏನಿಲ್ಲ. ಕಿರು ಸೇತುವೆಗೆ ಒಂದು ಲಿಮಿಟೇಷನ್ ಇದೆ, ಇಷ್ಟಿಷ್ಟು ಅಂತೇಳಿ. ನಾನು ಅನೇಕ ಬಾರಿ ಹೇಳಿದ್ದೇನೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಈ ಮಳೆಗಾಲ ಸಂದರ್ಭದಲ್ಲಿ ಒಂದು ಕೇವಲ 5 ಲಕ್ಷ ವೆಚ್ಚದಲ್ಲಿ ಅದನ್ನು ಒಂದು ಕಿರು ಸೇತುವೆ ನಿರ್ಮಾಣ ಮಾಡಿಕೊಡ್ತಾಯಿದ್ರು ಕಬ್ಬಣದಲ್ಲಿ. ಆಮೇಲೆ ಅಲ್ಲೊಂದು ಟೀಮ್ ಇದೆ. ಅವರು ಪಾಪ ತುಂಬ ದೊಡ್ಡದು ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟದ್ದು ಅವರವರೇ ಟೀಮಲ್ಲಿ ಮಾಡ್ತಾಯಿದ್ರು. ಲಕ್ಕಿಡಿಪ್ ಥರ ಹಾಕ್ಬಿಟ್ಟು ಅವ್ರು ಫ್ರೀಯಾಗಿ ಮಾಡಿಕೊಡ್ತಾಯಿದ್ರು. ನಾನೊಮ್ಮೆ ಕಾರ್ಯಕ್ರಮ ಕೂಡ ಮಾಡಿದ್ದೆ, ಅವರ ನಂಬರ್ ಕೂಡ ಕೊಟ್ಟಿದ್ದೆ. ನೋಡಿ ಇದನ್ನು 3 ವರ್ಷದಿಂದ ಈ ಇದೊಂದು ರಿಪೇರಿ ಮಾಡಲಿಕ್ಕಾಗಿಲ್ಲ ಅಂತಂದರೆ ಇದನ್ನು ಯಾರ ಹತ್ರ ಕೇಳಬೇಕು? ನೋಡಿ ಇದು ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ. ಸ್ವಲ್ಪ ಸ್ಟಿಲ್ ಇಡಿ ಅದನ್ನು ನೋಡಿ. 3 ವರ್ಷ ಆಗಿದೆ. ಆಮೇಲೆ 30 ಲಕ್ಷ ಖರ್ಚು ಮಾಡಿದ್ದಾರಂತೆ ರಿಪೇರಿಗೆ. ಎಂಥ ಕಳಪೆಗಳಿದೆಲ್ಲ. ಈ ಕರ್ಮ ರಿಟರ್ನ್ಸ್ ಅನ್ನೋದಿದೆಯಲ್ಲ, ಈ ಥರ ತಿಂದವರಿಗೆ ರಿಟರ್ನ್ ಆಗೇ ಆಗಿರುತ್ತೆ ಕರ್ಮ. ಭಾರತದ ತತ್ವಶಾಸ್ತ್ರದಲ್ಲಿ ಚಾರ್ವಾಕ ಮುನಿ ಒಬ್ಬ ಬಿಟ್ಟರೆ ಎಲ್ಲರೂ ಕರ್ಮಶಾಸ್ತ್ರದಲ್ಲಿ ಕರ್ಮದ ಬಗ್ಗೆ ನಂಬಿಕೆ ಇಟ್ಟವರೇ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಒಮ್ಮೆ ತೋರಿಸ್ಬಿಡ್ತೀನಿ, ಯಾರ್ಯಾರು ಇದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಅದಾದ ನಂತರ ನಾನು ನೋಡಿ, ಇವರು ಗುರುಬಸವರಾಜ್, ತಹಶೀಲ್ದಾರ್ ಗುರುಬಸವರಾಜ್ ಅವರೇ. ಈ ಕೊಚ್ಚಿ ಹೋದ ಸೇತುವೆ ಹರಿಹರ ತಾಲೂಕು ಬೆಳ್ಳೋಡಿ ಗ್ರಾಮದ ಸೇತುವೆ. ಇದು ಬೆಳ್ಳೋಡಿ ಗ್ರಾಮದ ಸೇತುವೆ. ಆ ಕೊಚ್ಚಿ ಹೋದ ಸೇತುವೆ ಪ್ಲೇಸಲ್ಲಿ ಬೆಳ್ಳೋಡಿ ಅಂತ ಹಾಕಿ, ಬೆಳ್ಳೋಡಿ ಗ್ರಾಮದ ಸೇತುವೆ. ತಹಶೀಲ್ದಾರ್ ಗುರುಬಸವರಾಜ್ ಅವರೇ, ನಿಮಗೆ ಈ ಥರ ಇಲ್ಲೊಂದು ಕೊಚ್ಚಿ ಹೋಗಿದೆ, ಅಲ್ಲೇ ಜನರ ಸಮಸ್ಯೆಯನ್ನು ಯಾವತ್ತಾದರೂ ಕೇಳಿದ್ದೀರಾ? ಆ ಊರಿಗೆ ಹೋದಾಗ ನೀವು ಕಂದಾಯ ತಾಲೂಕು ದಂಡಾಧಿಕಾರಿಗಳು ಹೇಗೆ ಇಡೀ ಜಿಲ್ಲೆಗೆ DC-ನೋ ಜಿಲ್ಲಾಧಿಕಾರಿನೋ, ನೀವು ತಾಲೂಕಿಗೆ ಜಿಲ್ಲಾಧಿಕಾರಿ, ತಾಲೂಕು ದಂಡಾಧಿಕಾರಿ ಅಂತ ಹೇಳ್ತಾರೆ. ಜಿಲ್ಲಾ ದಂಡಾಧಿಕಾರಿ, ತಾಲೂಕು ದಂಡಾಧಿಕಾರಿ. ನೀವು ಆ ತಾಯಿಯೆಲ್ಲ ಆ ರೀತಿ ಹೋದಾಗ ಇದರ ಬಗ್ಗೆ ಓಕೆ ಆದ ತಕ್ಷಣ ಆಗೋದಿಲ್ಲ, ಮಟ್ಟ ಹಾಗೆ ಮಾಡಬೇಕಲ್ಲ, ಮುಂದಿನ ದಿನಗಳಲ್ಲಾದರೂ ಮಾಡಿದ್ದೀರಾ. ನಂಬರ್ 1. ಎರಡನೇದು ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯತ್ CO ಸುರೇಶ್ ಇಟ್ನಾಳ್ ಅವರೇ. ಐ ಡೋಂಟ್ ನೋ ನೀವು ಯಾವಾಗ ಇಲ್ಲಿಗೆ ಪ್ರಮೋಷನೋ ಟ್ರಾನ್ಸ್ಫರ್ ಆಗಿ ಬಂದಿರೋ ಗೊತ್ತಿಲ್ಲ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಕಂಪ್ಲೀಟ್ ಜಿಲ್ಲೆಯನ್ನು ನೀವು ನೋಡಿದಿರಲ್ಲ ಗೊತ್ತಿಲ್ಲ. ಸುರೇಶ್ ಇಟ್ನಾಳ್ ಅವರೇ, ಇಲ್ಲಿ ತಾಯಂದಿರು, ಹಿರಿಯರು, ವಯಸ್ಸಾದವರು, ಇವನ್ ಮಕ್ಕಳು, ಕಾಲೇಜಿಗೆ ಹೋಗುವಂಥವರು, ಸ್ಕೂಲ್ಗೆ ಹೋಗುವಂಥವರು
ಚಡಪಡಿಸ್ತಾ ಇದ್ದಾರೆ. ಇದು ಇದ್ದಿದ್ರೆ ಇವ್ರಿಗೊಂದು 20 ಕಿಲೋಮೀಟ್ರ್ ಉಳಿತಾ ಇತ್ತು. ಇದರ ಬಗ್ಗೆ ಏನು ಗಮನ? ಆ್ಯಂಡ್ ಡಾಕ್ಟರ್ ವೆಂಕಟೇಶ್ ಅವರು ಜಿಲ್ಲಾಧಿಕಾರಿಗಳು, ವೆಂಕಟೇಶ್ ಅವರೇ, ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ಗಳಿಸಿದ್ದೀರಿ ಸರ್. ಒನ್ಸ್ ಅಗೇನ್ ನಾನು ಇಲ್ಲಿಯ ಏನು ದಾವಣಗೆರೆಯಲ್ಲಿ ಹಿಂದೆ ಅನೇಕರಾಗಿದ್ದರು. ದಾವಣಗೆರೆ ಯಾರ್ಯಾರು ಡಿ ಸಿ ಬೇಕು, ಯಾರ್ಯಾರು ಎಸ್ ಪಿ ಬೇಕು ಅಂತೇಳಿ ಡಿಸೈಡ್ ಮಾಡೋರು ಭಾಳ ಮುಖ್ಯವಾಗಿ ನಿಮ್ಗೆ ಗೊತ್ತಿರುವಂಥದ್ದೇ ಶಾಮನೂರು ಶಿವಶಂಕರಪ್ಪನವರು. ಅವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಜಾತಿಯವರು ಕೊಟ್ಟಿಲ್ಲ ಜಾಸ್ತಿ ಕೊಡಬೇಕು ಅಂತೇಳಿ. ಹಾಕೊಳ್ಳಿ, ಬಟ್ ಹಿಂಗಿರಬಾರ್ದು. ಆ್ಯಂಡ್ ಬಿ ಪಿ ಹರೀಶ್, ಹರಿಹರ ಶಾಸಕರು ಬಿ ಪಿ ಹರೀಶ್ ಒಂದಾನೊಂದು ಕಾಲದ ಯಡಿಯೂರಪ್ಪನವರ ಆಪ್ತ ಮಿತ್ರರು. ಯಡಿಯೂರಪ್ಪನವರ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇದ್ದವರು ಇವರೊಬ್ಬರೇ ಆ ಕಾಲದಲ್ಲಿ. ಹಾಗಾಗಿ ಬಿ ಪಿ ಹರೀಶ್ ಅವರೇ, ಗೊತ್ತಿಲ್ಲ ನಿಮ್ಮ ಗಮನಕ್ಕೆ ಇದು ಬಂದಿದೆ ಇಲ್ವೋ ಅಂತೇಳಿ. ಅಲ್ಲಿ ಯಾರೊಬ್ಬ ನಾಯಕರಂಥವ್ರು ಕೂಡ ಒಬ್ಬರು ಬರ್ತಾರೆ, ಎಲ್ಲ ಈ ಥರ ಬರಬೇಕೆ ಅಂತೇಳಿ. ಆ್ಯಂಡ್ ಜಿ ಎಮ್ ಸಿದ್ದೇಶ್ವರ ಅವರೇ ಸಂಸದರು, ಮಂತ್ರಿ ಆಗಿದ್ದಿರಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ, ಇದೆಲ್ಲ ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀರಿ ಅಂತಂದರೆ, ಒಮ್ಮೆ ನೋಡಿ ಇದನ್ನು ಅಂತ. ಇದಕ್ಕೆ ಜಿಲ್ಲಾಧಿಕಾರಿಗಳೇ ಬರಬೇಕು, ಸಂಸದರೇ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಸ್ಥಳೀಯವಾಗಿ ಒಂದು ವೇಳೆ ಗ್ರಾಮ ಪಂಚಾಯತಿಯೋ PWDನೋ ಅಥವಾ ಸಣ್ಣ ಹಂಗೆಲ್ಲ ಬರುತ್ತೆ. ಸಣ್ಣ ನೀರಾವರಿ ವಿಚಾರಕ್ಕೆ ಆದರೆ ಸಣ್ಣ ನೀರಾವರಿ ಇಲಾಖೆಯವರು ಬರ್ತಾರೆ ಅದಕ್ಕೆ, ಓಕೆ, ಅಥವಾ PWD ಇಲಾಖೆಯವರು ಬರ್ತಾರೆ. ಇದೆಲ್ಲವೂ ಕೂಡ ವೆಂಕಟೇಶ್ ಅವರಿಗೆ ಪಕ್ಕ ಗೊತ್ತಿರ್ತದೆ ಯಾರು ಮಾಡಬೇಕು ಅಂತೇಳಿ. ವೆಂಕಟೇಶ್ ಅವರು ಮತ್ತು ಸುರೇಶ್ ಇಟ್ನಾಳ್ ಅವರ ಗಮನಕ್ಕೆ ಮತ್ತು ಗುರು ಬಸವರಾಜ್ ಅವರ ಗಮನಕ್ಕೆ ಅಧಿಕಾರಿ ವರ್ಗದಲ್ಲಿ ತರ್ತಾ ಇದ್ದೀನಿ. ಶಾಸಕ ಬಿ ಪಿ ಹರೀಶ್ ಅವರ ಗಮನಕ್ಕೂ ತರ್ತಾ ಇದ್ದೀನಿ. ಯಾಕಂದರೆ ಇವರು ಕೂಡ ನಿಮಗೆ ಓಟ್ ಹಾಕಿದವರು. ನಮ್ಮ ವಿಠಲ್ ಪ್ರತಿನಿಧಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಬಹಳ ಮುಖ್ಯವಾಗಿ 1,30,30,00,000 ಇಲ್ಲಿ ತನಕ ಖರ್ಚಾಗಿದೆ. 2007-8ರಲ್ಲಿ ನಿರ್ಮಾಣ ಆಗುತ್ತೆ, 10 ವರ್ಷದಲ್ಲಿ ಕೊಚ್ಚಿ ಹೋಗುತ್ತೆ. ಆ ನಂತರ ಇದನ್ನು ಯಾರು ಕಣ್ಣೆತ್ತಿ ನೋಡೇ ಇಲ್ವಾ? ಏನು ಪ್ರಾಬ್ಲಮ್ ಉಂಟಾಗ್ತಾ ಇದೆ ಅಲ್ಲಿಯ ಆ ಭಾಗದ ಜನರಿಗೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಏನಂತಂದರೆ 2007 ಮತ್ತು 8ನೇ ಸಾಲಿನಲ್ಲಿ ಆಗಿನ ಶಾಸಕರಾಗಿರುವಂಥ ಬಿ ಪಿ ಹರೀಶ್ ಅವರು ಅಲ್ಲಿ ಏನು ಆ ಸ್ಥಳದ ಒಂದು ಜನರ ಸಮಸ್ಯೆಗಳನ್ನ ನೋಡಿ ಆ ಬ್ರಿಡ್ಜನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಅದೇ 2017ರಲ್ಲಿ ಅಂದರೆ ಆ ಬ್ರಿಡ್ಜಿನ ಒಂದು ಭಾಗ ಅಂದರೆ ಬೆಳ್ವಡಿ ಭಾಗದ ಸೈಡು ನೀರು ಕೊಚ್ಚಿ ಅಲ್ಲಿ ಒಂದು ಬೃಹತ್ ಕಂದಕ ನಿರ್ಮಾಣ ಆಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಏನು JDSನ ಶಾಸಕರಂತ HS ಶಿವಶಂಕರ್ ಅವರು ಸುಮಾರು ಒಂದು 30 ಲಕ್ಷ ವೆಚ್ಚದಲ್ಲಿ ಅದನ್ನು ತಾತ್ಕಾಲಿಕವಾಗಿ ಒಂದು ನಿರ್ಮಾಣ ಮಾಡಿರ್ತಾರೆ. ಅದಾದ ನಂತರ 2021ರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸುರಿದಂಥ ಮಳೆಯಿಂದ ಪ್ರವಾಹ ಉಂಟಾಗಿ ಏನು ಮತ್ತೆ ಅದೇ ಮಣ್ಣು ಕೊಚ್ಚಿ ಅಲ್ಲಿ ಮತ್ತೊಂದು ಬೃಹತ್ ಕಂದಕ ಏನು ನಿರ್ಮಾಣ ಆಗಿರುವಂಥದ್ದು. ಆದರೆ ಅದಾದ 3 ವರ್ಷಗಳ ಕಳೆದರೂ ಸಹ ಯಾವೊಬ್ಬ ಅಧಿಕಾರಿ ಆಗಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಲ್ಲಿ ಆ ಕಡೆ ಗಮನವನ್ನು ಹರಿಸಿಲ್ಲ. ಅದರ ಜೊತೆಗೆ ಏನು ಅಲ್ಲಿರುವಂಥ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಸಾಕಷ್ಟು ತೊಂದರೆ ಆಗ್ತಿರುವಂಥದ್ದು. ಏನಪ್ಪ ಅಂತಂದರೆ ಆ ಬೆಳ್ಳೋಡಿಯಲ್ಲಿ ಇರುವಂಥ ಕನಕ ಗುರುಪೀಠದ ಶಾಲೆಗೆ ಮತ್ತು ಹರಿಹರ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಿರುವಂಥದ್ದು. ಏನು ಸುಮಾರು 15 ಹಳ್ಳಿ ಅಂದರೆ ಬಾನುವಳ್ಳಿ ಇರ್ಬೋದು, ಆಮೇಲೆ ಅಲ್ಲಿರುವಂಥ ನಂದಿಗಾಮ ಇರ್ಬೋದು, ಸೇರಿದಂತೆ ಸುಮಾರು 15 ಹಳ್ಳಿಗಳ ವಿದ್ಯಾರ್ಥಿಗಳು ಅದೇ ರಸ್ತೆ ಮೂಲಕ ಏನು ಆ ಒಂದು ಕನಕಪೀಠದ ಶಾಲೆಗೆ ಮತ್ತು ಹರಿಹರ ಶಾಲೆಗೆ ದಾವಣಗೆರೆ ಕಾಲೇಜುಗಳಿಗೆ ಹೋಗುವಂಥದ್ದು. ಆದರೆ ಏನು ಈ ಒಂದು ಸಮಸ್ಯೆಯಿಂದಾಗಿ ಅವರು ಸುಮಾರು 20 ಕಿಲೋಮೀಟರ್ ಸುತ್ತ ಹಾಕಿ ಒಂದು ಬರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದರ ಜೊತೆಗೆ ಏನು ರೈತರಿಗೆ ಅಂದರೆ ಅಲ್ಲಿ ಆ ಭಾಗದಲ್ಲಿ ಅಂದರೆ ಪ್ರಮುಖವಾಗಿ ಬೆಳವಡಿ ರೈತರ ಜಮೀನುಗಳು ಅದೇ ರಸ್ತೆಯಲ್ಲಿ ಇರೋದರಿಂದ ಅವರು ಏನು ಈಗ ಕಂದಕ ಬಿದ್ದಿರುವಂಥ ಒಂದು ದಡದವರೆಗೆ ಬೈಕನ್ನು ತಗೊಂಡ್ಬಂದು ಅಥವಾ ಒಂದು ಬೇರೆ ವಾಹನಗಳನ್ನ ತಂದು ಆ ಒಂದು ದಡದಲ್ಲಿ ಹಚ್ಚಿ ಆ ಹಳ್ಳದಲ್ಲಿ ಹಳ್ಳದಲ್ಲಿ ಇಳಿದ್ಬಿಟ್ಟು ಆ ಕಡೆಗೆ ಹೋಗ್ಬೇಕಾಗತ್ತೆ. ಆಮೇಲೆ ಆ ಕಡೆಯಿಂದ ಏನು ಈ ರಾಮತೀರ್ಥದಿಂದ ಅದನ್ನು ನಾನು ಹೇಳಿದೆ ವಿಠಲ್. ಬಟ್ ಅದರ ಬಗ್ಗೆ ಇಲ್ಲಿ ತನಕ ಯಾರಾದರೂ ಗಮನಕ್ಕೆ ತಂದ್ರ, ಸಂಬಂಧಪಟ್ಟವರ ಗಮನಕ್ಕೆ ತಂದ್ರ, ಇದು ಯಾವ ಇಲಾಖೆಗೆ ಬರುತ್ತೆ, PWDಗೆ ಬರುತ್ತಾ, ಸಣ್ಣ ನೀರಾವರಿಗೆ ಬರುತ್ತಾ, ಪಂಚಾಯತ್ ಲೆವೆಲಲ್ಲಿ ಬರುತ್ತಾ, ಯಾರಿಗೆ ಬರುತ್ತೆ? 3 ವರ್ಷದಿಂದ ಹಂಗೆ ಬಿಟ್ಟಿದ್ದಾರೆ ಅಂತಂದರೆ ಉಳಿದವರೆಲ್ಲ ಏನು ಮಾಡ್ತಾ ಇದ್ದಾರೆ? ಒಂದು ನಿಮಿಷ ಬಂದೆ ಲೈನಲ್ಲಿರಿ. ಗುರು ಬಸವರಾಜ್ ಅವರಿದ್ದಾರೆ, ತಹಶೀಲ್ದಾರ್. ಗುರು ಬಸವರಾಜ್ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ಇದು ನಿಮ್ಮ ಗಮನಕ್ಕಿದೆಯಲ್ಲ ಗೊತ್ತಿಲ್ಲ, ಬೆಳ್ಳೋಡಿ ರಾಮತೀರ್ಥ ಗ್ರಾಮಗಳ ಮಧ್ಯೆ ಇರೋ ಸೇತುವೆ ಸರ್ ಇದು. ಹೌದು ಸರ್, ಹೌದು, ಗಮನಕ್ಕಿದೆ. ಇದಕ್ಕೇನಾದರೂ ಅಸೆಸ್ಮೆಂಟ್ ಏನಾದರೂ ಆಗಿದೆಯಾ ಸರ್? ಇದಕ್ಕೆ ಆಗಿದೆ ಸರ್, ಆಗಿದೆ. ಈಗ ಆಲ್ರೆಡಿ ಗ್ರಾಂಟ್ ಬಂದಿದೆ, ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಈಗ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಸರ್. ಅದು ಸ್ವಲ್ಪ ಕೆಲವು ಟೆಕ್ನಿಕಲ್ ಸಮಸ್ಯೆಗಳು ಇದ್ವು. ಅದ್ರ ಸಲುವಾಗಿ ಈಗ ಸದ್ಯ ನಾವು ಇನ್ನೊಂದು 10 ನಿಮಿಷದಲ್ಲಿ
ಈ ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆ ಅಂತ ಮಾಡ್ತಾ ಇದ್ದಾರೆ ಸರ್. ಈಗ ಇಮಿಡಿಯೇಟ್ಲಿ ಅದನ್ನು ಸಾಲ್ವ್ ಮಾಡಿ ಈ ವೀಕ್ನಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಸರ್. ಎಷ್ಟು ಖರ್ಚು ವೆಚ್ಚದ್ದು ಸರ್ ಇದು? ಖರ್ಚು ವೆಚ್ಚ ಸರ್ ಅಂದರೆ ಎಷ್ಟು ದುಡ್ಡು 2 ಅಂತ ಹೇಳಿ? ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಸರ್. ಎಷ್ಟು ಸರ್? 2 ಕೋಟಿ ಕಾಮಗಾರಿ ಸರ್. ಓ, ಹಾಗಾದರೆ ಭಾಳ ದೊಡ್ಡದಾಗಿ ಮಾಡ್ತೀರಿ. ಹೌದು ಸರ್, ಹೌದು ಸರ್. ಈಗ 10 ನಿಮಿಷದಲ್ಲಿ ಮೀಟಿಂಗ್ ಇದೆಯಾ? ಹೌದು ಸರ್, ಈಗ ನಡೀತಾ ಇದೆ ಸರ್. ಇನ್ನು 10 ನಿಮಿಷ ಪ್ರಾರಂಭ ಆಗ್ತದೆ ಸರ್. ಮೀಟಿಂಗ್ ಪ್ರಾರಂಭ ನಾವು ವೇಟ್ ಮಾಡ್ತಾ ಇದ್ದೀವಿ ಸರ್. ಶಾಸಕರು ಇದ್ದಾರೆ ಸರ್, ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ತಗೊಂತಾ ಇದ್ದೀವಿ ಸರ್. ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದ್ದಾರೆ, ಸರ್ವೆ, ಪೊಲೀಸ್, ನಗರಸಭೆ ಎಲ್ಲ ಇದ್ದೀವಿ ಸರ್. ಟೆಕ್ನಿಕಲ್ ಇಶ್ಯೂಸ್ ಏನು? ಅದು ಈಗ ಡಿಸ್ಕಸ್ ಮಾಡ್ತಾರೆ ಸರ್. ಏನು ಪ್ರಾಬ್ಲಮ್ ಇದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಇಲಾಖೆಯಿಂದ ಏನು ಸಹಕಾರ ಕೊಡಬೇಕು. ವರ್ಕ್ ಆರ್ಡರ್ ಆದ ನಂತರ ಎಷ್ಟು ದಿನಗಳಲ್ಲಿ ಈಗ ಶುರು ಆಗ್ಬೋದು ಇದು ಸರ್? ಇದು ಈ ವೀಕ್ನಲ್ಲಿ ಪ್ರಾರಂಭ ಆಗುತ್ತೆ ಸರ್. ಮಾಡ್ತೀರಿ? 10 ನಿಮಿಷದಲ್ಲಿ ಮೀಟಿಂಗ್ ಇದೆ ಈಗ. 100% ಆಗುತ್ತೆ ಸರ್. ಯಾ, ಥ್ಯಾಂಕ್ ಯು ಗುರು ಬಸವರಾಜ್. ತೊಂದರೆ ಆಗಿರೋದು ನಮಗೆಲ್ಲ ಗಮನಕ್ಕಿದೆ ಸರ್. ಜಿಲ್ಲಾಡಳಿತ ಅದಕ್ಕೋಸ್ಕರನೇ ಇವತ್ತು ಅದ್ರ ಸಂಬಂಧನೇ ಮೀಟಿಂಗ್ ತಗೊಂಡಿದ್ದಾರೆ. ಯಾ, ಥ್ಯಾಂಕ್ ಯು ಗುರು ಬಸವರಾಜ್ ಅವರೇ. ಗುರು ಬಸವರಾಜ್ ಹೇಳಿದ್ರು 10 ನಿಮಿಷದಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಇದೆ. ಇದು ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. 10 ನಿಮಿಷದಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಇದೆ. ಈ ವಾರದೊಳಗೆ ಕೆಲಸ ಶುರುವಾಗುತ್ತೆ. ಸಣ್ಣ ಪುಟ್ಟ ಅಲ್ಲ, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಅದ್ಭುತವಾದಂಥ ಸೇತುವೆ ನಿರ್ಮಾಣ ಆಗುತ್ತೆ. ನನಗೆ ಗೊತ್ತಿಲ್ಲ, 1 ಕೋಟಿ ಅವತ್ತಾಯಿತು, 30 ಲಕ್ಷ ಇವತ್ತಾಯಿತು, ಅದಾದ ನಂತರ 2 ಕೋಟಿ. 2 ಕೋಟಿಯಲ್ಲಿ ಏನು ಮಾಡ್ತೀರಿ ಗೊತ್ತಿಲ್ಲ ನನಗೆ. ಬಟ್ ನೋಡಿ, ಈ ಥರ ಬಿದ್ದೋಗಿದೆ ನೋಡಿ. ಆ ವಿಜುವಲ್ ನೋಡಿ, ನೋಡಿದಾಗ ಬೇಸರ ಆಗುತ್ತೆ. ದೊಡ್ಡ ಕಂದಕ ಬಿದ್ದೋಗ್ಬಿಟ್ಟಿದೆ.